ಶಾಸಕರು ತಮ್ಮ ಮಗನಿಗೆ ಒಂದು ಧಾರ್ಮಿಕ ಜಾಗವನ್ನ ರಿಜಿಸ್ಟರ್ ಮಾಡಿರುವುದನ್ನ ನೈತಿಕವಾಗಿ ವಿರೋಧಿಸುತ್ತೇವೆ. ಆದರ್ಶ ಹುಂಚದಕಟ್ಟೆ. ಭಾರತೀಯ ಯುವ ಕಾಂಗ್ರೆಸ್ ಅಧ್ಯಕ್ಷರಾಗಿದ್ದಂತಹ ಶಿವಮೊಗ್ಗದ ಈಗ ಮಾಜಿ ಅಧ್ಯಕ್ಷರಾಗಿರೋ BV ಶ್ರೀನಿವಾಸ್ ಅವರು ಭಾರತೀಯ ಕಾಂಗ್ರೆಸ್ ಪಕ್ಷದ ಸೇವಾದಳ ವಿಭಾಗದ ಅಧ್ಯಕ್ಷರಾಗಿ ಇದೇ ಜುಲೈ 23ರಂದು ದೆಹಲಿಯಲ್ಲಿ ಪದಗ್ರಹಣವನ್ನ ಮಾಡ್ತಾ ಇದ್ದಾರೆ. ಶಿವಮೊಗ್ಗದವರಾಗಿ ಯುವ ಕಾಂಗ್ರೆಸ್ಸಿನ ಕಾರ್ಯಕರ್ತರಾಗಿ, ಪ್ರಧಾನ ಕಾರ್ಯದರ್ಶಿಯಾಗಿ, ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿಯಾಗಿ, ಅಧ್ಯಕ್ಷರಾಗಿ ಸಮರ್ಥವಾಗಿ ಕಾರ್ಯನಿರ್ವಹಿಸಿದ್ರು. ಇದೀಗ ಅವರಿಗೆ ಒಂದು ಮಹೋನ್ನತ ಜವಾಬ್ದಾರಿಯಾಗಿ ಭಾರತೀಯ ಕಾಂಗ್ರೆಸ್ ಪಕ್ಷದ ಸೇವಾದಳ ವಿಭಾಗದ ಮುಖ್ಯ ಸಂಘಟಕರನ್ನಾಗಿ ಘೋಷಿಸಲಾಗಿದೆ. ಹಾಗಾಗಿ ಇದೊಂದು ಶಿವಮೊಗ್ಗಕ್ಕೂ ಮತ್ತು ತೀರ್ಥಹಳ್ಳಿ ಜೊತೆ ಅವರಿಗೆ ನಿಕಟ ಸಂಬಂಧ ಇರೋದ್ರಿಂದ, ಇಲ್ಲಿಯ ಎಲ್ಲಾ ಸೇವಾ ಕಾರ್ಯಗಳಲ್ಲೂ ನಮ್ಮ ಜೊತೆ ಬೆಂಬಲವಾಗಿ ನಿಂತಿರೋದ್ರಿಂದ ಅವರಿಗೂ ಒಂದು ಅಭಿನಂದನೆಯನ್ನ ಸಲ್ಲಿಸ್ತಾ ಇದ್ದೀವಿ. ಹಾಗೆ ಜುಲೈ 23ಕ್ಕೆ ದೆಹಲಿಯಲ್ಲಿ ಅವರ ಪದಗ್ರಹಣ ಮಾಡ್ತಾರೆ. ಅದಕ್ಕೆ ಎಲ್ಲರಿಗೂ ಸ್ವಾಗತವನ್ನ ಮಾಡಿದ್ದಾರೆ. ಅವರು ಬನ್ನಿ ಅಂತ ಎಲ್ಲರನ್ನೂ ಕೋರಿದ್ದಾರೆ. ಯಾವುದೇ ಕಾರ್ಯಕ್ರಮಗಳಿಗೆ ಹೋದರೂ ಶಾಸಕರು ತಮ್ಮ ಮಾತುಗಳನ್ನ ಕೇವಲ ಕಾಂಗ್ರೆಸ್ ವಿರುದ್ಧ ವಾಗ್ದಾಳಿ ಮಾಡಲು ಬಳಸುತ್ತಾರೆ. ಆ ಕಾರ್ಯಕ್ರಮದ ಉದ್ದೇಶವನ್ನ ಹಾಳು ಮಾಡುತ್ತಿದ್ದಾರೆ. ಇತ್ತೀಚೆಗೆ ಜೋಪಡಿ ನಿವಾಸಿಗಳಿಗೆ ಹಕ್ಕುಪತ್ರ ನೀಡುವ ಕಾರ್ಯಕ್ರಮವನ್ನ ಹಮ್ಮಿಕೊಂಡಿದ್ದರು. ಹಕ್ಕುಪತ್ರ ದೊರಕಿಸಲು ಈ ಹಿಂದೆ ಯಾರೆಲ್ಲ ಹೋರಾಟವನ್ನ ಮಾಡಿದ್ದಾರೆ ಎಂಬುದನ್ನ ಗಮನಿಸಿದರೆ ಅವರು ಈ ರೀತಿ ಮಾತನಾಡುತ್ತಿರಲಿಲ್ಲ. ಕಿಮ್ಮನೆ ರತ್ನಾಕರ್ ಅವರು ಶಾಸಕರಾಗಿದ್ದಾಗ ಇವರಿಗೆ ಹಕ್ಕುಪತ್ರ ಕೊಡಲು ಪ್ರಯತ್ನವನ್ನ ಮಾಡಿದ್ದರು. ಜಿಲ್ಲಾ ಉಸ್ತುವಾರಿಗಳಾಗಿದ್ದ ಮಧು ಬಂಗಾರಪ್ಪ ವಸತಿ ಸಚಿವರಾಗಿದ್ದಾಗ ಜಮೀರ್ ಅಹಮದ್ ರವರ ಪ್ರಯತ್ನದ ಫಲವಾಗಿ ಇವತ್ತು ಹಕ್ಕುಪತ್ರ ದೊರೆತಿದೆ. ಶಾಸಕರಾದ ಆರಗ ಜ್ಞಾನೇಂದ್ರರವರು ನೀಡುತ್ತಿರುವ ಹೇಳಿಕೆಗಳು ತೀರ್ಥಹಳ್ಳಿಗೆ ಶೋಭೆಯನ್ನ ತರುವಂತದ್ದಲ್ಲ ಎಂದು ಯುವ ಕಾಂಗ್ರೆಸ್ ವಕ್ತಾರ ಆದರ್ಶ ಹುಂಚದಕಟ್ಟೆ ತಿಳಿಸಿದರು. ತೀರ್ಥಹಳ್ಳಿಯ ಶಾಸಕರಾದಂತಹ ಶ್ರೀಯುತ ಆರಗ ಜ್ಞಾನೇಂದ್ರ ಅವರು ಇತ್ತೀಚಿನ ಕೆಲವು ಹೇಳಿಕೆಗಳು ಯಾಕೋ ತೀರ್ಥಹಳ್ಳಿಗೆ ಹೇಳಿಸಿದ್ದಲ್ಲ, ಅದ್ರ ಜೊತೆಗೆ ಅವರು ಹೇಳೋದೊಂದು ಮಾಡೋದೊಂದು, ಅದ್ರ ಜೊತೆಗೆ ಒಂದು ಕನ್ಫ್ಯೂಷನ್ ಅನ್ನು ಕ್ರಿಯೇಟ್ ಮಾಡ್ತಾ ಇದ್ದಾರೆ. ಎಲ್ಲೇ ಹೋದ್ರು ಅಲ್ಲಿ ಕಾರ್ಯಕ್ರಮ ಏನೇ ಇದ್ರು ಅವರು ಕಾಂಗ್ರೆಸ್ ಸರ್ಕಾರದ ವಿರುದ್ಧದ ಮಾತುಗಳಿಗೆ ಮಾತ್ರ ಸೀಮಿತಗೊಳಿಸಿ ಆ ಕಾರ್ಯಕ್ರಮದ ಸ್ಯಾಂಟಿಟಿ ಅಥವಾ ಆ ಕಾರ್ಯಕ್ರಮದ ಉದ್ದೇಶವನ್ನ ಹಾಳುಗೆಡುತ್ತಿದ್ದಾರೆ ಅನ್ನೋದು ನಮ್ಮ ನೇರ ಆರೋಪ. ಅವ್ರ ಮೇಲಿನ ಕುರುವಳಿಯ ಜೋಪಡಿಯವರಿಗೆ ಹಕ್ಕುಪತ್ರಗಳನ್ನ ನೀಡುವ ಕಾರ್ಯಕ್ರಮ ಇತ್ತು. ಅದಕ್ಕೆ ಅವರು ಅವ್ರನ್ನ ಮುಖ್ಯ ಅತಿಥಿಗಳಾಗಿ ಅವರು ಪ್ರೋಟೋಕಾಲ್ ಪ್ರಕಾರ ಬಂದಿದ್ರು. ಅವರು ಅದನ್ನ ಗಮನಿಸಿದ್ರೆ, ಅದೊಂದು ಸ್ವಲ್ಪ ಇತಿಹಾಸವನ್ನ ಕೆದಕಿಸಿದ್ರೆ, ಆ ಜೋಪುಡಿಯ ನಿರಾಶ್ರಿತರಿಗೆ ಹಕ್ಕುಪತ್ರ ಕೊಡಕ್ಕೆ ಕಾರಣ ಏನು, ಅದರ ಹೋರಾಟ ಏನು, ಅದ್ರ ಪ್ರಯತ್ನ ಯಾರ್ದು ಅಂತೆಲ್ಲ ಯೋಚಿಸಿದ್ರೆ ಅವರು ಅಲ್ಲಿ ಆ ಸಭೆಯಲ್ಲಿ ಆ ಮಾತುಗಳನ್ನ ಆಡ್ತಿರ್ಲಿಲ್ಲ ಅಂತ ಅನ್ಸುತ್ತೆ. ಆದ್ರೆ ಒಂದಷ್ಟು ನೆನಪು ಮಾಡ್ಕೊಡಕ್ ಇಷ್ಟಪಡ್ತೀವಿ. ಇದಕ್ಕೆ ಮುಖ್ಯ ಕಾರಣ ನಿಶ್ಚಲ್ ಜಾದೂಗರ್ ಎಂಬ ಒಬ್ಬ ಕಾಂಗ್ರೆಸ್ ಕಾರ್ಯಕರ್ತನ ಹೋರಾಟ. ನಿಶ್ಚಲ್ ಜಾದೂಗರ್ ಅವರು ಆ ಧ್ವನಿ ಎತ್ತದೇ ಇದ್ದಿದ್ರೆ, ಪದೇ ಪದೇ ಆ ಜೋಪುಡಿಯ ನಿವಾಸಿಗಳ ಜೊತೆಗೆ ಪ್ರತಿಯೊಂದು ಕಾರ್ಯಕ್ರಮವನ್ನು ಮಾಡಿ ಅವರ ಕಷ್ಟವನ್ನ ಜಗತ್ತಿಗೆ ಹೇಳ್ದೇ ಇದ್ದಿದ್ರೆ ಅದಕ್ಕೊಂದು ತಾತ್ವಿಕ ಅಂತ್ಯ ಸಿಕ್ತಿತ್ತು ಅಂತ ಅನ್ಸೋದಿಲ್ಲ. ಆದ್ರೆ ಅವ್ರು ಮೊದಲು ಅಲ್ಲಿ ಸ್ವಾತಂತ್ರ್ಯೋತ್ಸವದ ಕಾರ್ಯಕ್ರಮ ಇರ್ಲಿ, ಹಬ್ಬ ಹರಿದಿನ ಇರ್ಲಿ, ಅಲ್ಲೆಲ್ಲವೂ ಇವರ ಕಷ್ಟವನ್ನ ಜಗತ್ತಿಗೆ ತೋರಿಸುವ ಪ್ರಯತ್ನವನ್ನ ಸದಾ ಮಾಡ್ಕೊಂಡ್ ಬಂದ್ರು. ಅದಕ್ಕೆ ಆಮೇಲೆ ಕಿಮ್ಮನೆ ಅವರು ಶಾಸಕರಾಗಿದ್ದಾಗ ಅದಕ್ಕೊಂದು ಹಕ್ಕುಪತ್ರವನ್ನು ಕೊಡಬೇಕು ಅಂತ ಹೇಳಿ ಈಶ್ವರ್ ಖಂಡ್ರೆ ಅವರು ಮಂತ್ರಿ ಆಗಿದ್ರು. ಅವರ ಮೂಲಕ ಪ್ರಯತ್ನ ಪ್ರಾರಂಭ ಆಗಿದ್ರು. ಆ ಪ್ರಯತ್ನಗಳು ನಡೆದು ಆಮೇಲೆ ಇವರು ಯಾವಾಗ 2018ರಿಂದ 23ರಲ್ಲಿ ಯಾವುದೇ ಕಾರ್ಯಕ್ರಮಗಳು ಇವ್ರ ಮುಖಾಂತರ ಆಗಿಲ್ಲ. ಅದಾದ ಮೇಲೆ ಆ ಅವಧಿಲ್ ಸಹ ಪಟ್ಟಣ ಪಂಚಾಯಿತಿಯ ಅಧ್ಯಕ್ಷರು ಯಾರೇ ಆಗಿರ್ಲಿ, ಈಗ ಶಬ್ನಮ್ ಅವರಾಗಿದ್ರು, ಗೀತಾ ರಮೇಶ್ ಅವರಾಗಿದ್ರು, ಸುಶೀಲಾ ಶೆಟ್ಟಿ ಅವರಾಗಿದ್ರು, ರೆಹಮತುಲ್ಲಾ ಅಸಾದಿ ಅವರಾಗಿದ್ರು, ಈಗ ದತ್ತಣ್ಣ ಆಗಿದ್ದಾರೆ. ಎಲ್ಲರ ನಿರಂತರ ಪ್ರಯತ್ನದಿಂದ ಮತ್ತು ಜಿಲ್ಲಾ ಮಂತ್ರಿಗಳಾಗಿದ್ದ ಮಧು ಬಂಗಾರಪ್ಪನವರ ಸಹಕಾರದಿಂದ ಮತ್ತೆ ವಸತಿ ಮಂತ್ರಿಗಳಾಗಿದ್ದ ಜಮೀರ್ ಅಹಮದ್ ಖಾನ್ ಅವರ ಪ್ರಯತ್ನದಿಂದ ಅದು ಸ್ಯಾಂಕ್ಷನ್ ಆಗಿ ಬಂದಿದೆ. ಈಗ ಸ್ಯಾಂಕ್ಷನ್ ಆಗಿ ಬಂದಿದ್ದಾಗ ಶಾಸಕರಾಗಿದ್ದಾರೆ, ಇವರು ಕಾರ್ಯಕ್ರಮಕ್ಕೆ ಬರ್ತಾರೆ, ಸರಿ. ಆದ್ರೆ ಆ ಕಾರ್ಯಕ್ರಮದಲ್ಲಿ ಕಾಂಗ್ರೆಸ್ ಸ್ವಾತಂತ್ರ್ಯ ಬಂದಾಗಿನಿಂದ ಅವ್ಯವಸ್ಥೆ ಮಾಡಿದ್ರೆ ಹಕ್ಕುಪತ್ರಗಳನ್ನ ಕೊಡಕ್ಕಾಗಿಲ್ಲ ಅಂತ ಹೇಳ್ತಿರೋರು ಈ ಹಕ್ಕುಪತ್ರಗಳನ್ನು ಕೊಡಕ್ ಯಾರು ಕಾರಣೀಭೂತರು ಅಂತ ಹುಡುಕಿದ್ರೆ ಅವರಿಗೆ ಸತ್ಯದ ಅರಿವು ಆಗ್ತಿತ್ತು. ಸೋಮವಾರ ತೀರ್ಥಹಳ್ಳಿಯ ಪ್ರವಾಸಿ ಮಂದಿರದಲ್ಲಿ ಸುದ್ದಿಗೋಷ್ಠಿ ಉದ್ದೇಶಿಸಿ ಮಾತನಾಡಿದ ಅವರು, ತೀರ್ಥಹಳ್ಳಿಯಲ್ಲಿ ಒಂದಿಷ್ಟು ರಾಜಕೀಯ ಹೇಳಿಕೆಗಳು ಬರುತ್ತಿವೆ. ಶಾಸಕರು ಒಂದು ರೀತಿಯ ಗೊಂದಲದ ಹೇಳಿಕೆಗಳನ್ನ ನೀಡುತ್ತಿದ್ದಾರೆ. ಸ್ವಾತಂತ್ರ್ಯ ಬಂದು ಎಷ್ಟು ವರ್ಷಗಳಾದರೂ ಹಕ್ಕುಪತ್ರ ಕೊಡಲಾಗಿಲ್ಲ ಎಂಬ ಪದವನ್ನ ಬಳಸುತ್ತಾರೆ. ಆದರೆ ಈ ಹಕ್ಕುಪತ್ರಗಳನ್ನ ಕೊಡಲು ಯಾರು ಕಾರಣಕರ್ತರು ಎಂದು ಗೊತ್ತಾಗಿದ್ದರೆ ಈ ಮಾತುಗಳನ್ನ ಆಡುತ್ತಿರಲಿಲ್ಲ. ಇನ್ನು ಹಲವರು ಇವರ ಪಕ್ಷಕ್ಕೆ ಬೆಂಬಲವನ್ನ ನೀಡುತ್ತಿರುವವರು ನಿರಾಶ್ರಿತರು ಇದ್ದಾರೆ. ಅವರಿಗೆ ಹಕ್ಕುಪತ್ರ ಕೊಡಿಸುವ ಕೆಲಸ ಯಾಕೆ ಮಾಡಿಲ್ಲ ಎಂದು ಪ್ರಶ್ನೆಯನ್ನ ಮಾಡಿದ್ರು. ಇತ್ತೀಚೆಗೆ ನಡೆದ ಬಾಣಂತಿ ಸಾವಿನ ವಿಷಯದಲ್ಲಿ ನಮಗೂ ನೋವಿದೆ.
ಯಾರಿಗೂ ಈ ರೀತಿ ಆಗಬಾರದು. ಆದರೆ ಒಂದು ತಾಲೂಕು ಆಸ್ಪತ್ರೆ ಎಂದರೆ ಯಾವ ರೀತಿಯ ಫೆಸಿಲಿಟೀಸ್ ಇರಬೇಕು ಎಂದು ಶಾಸಕರಿಗೆ ಗೊತ್ತಿರಬೇಕು. ಇವರು ಗೃಹ ಮಂತ್ರಿಯಾಗಿ ಕೆಲಸವನ್ನ ನಿರ್ವಹಿಸಿದವರು. ಇವರಿಗೆ ಎಲ್ಲಾ ವಿಧದ ಇಲಾಖೆಗಳ ಅರಿವು ಇರುತ್ತದೆ. ಆಗ ಇವರಿಗೆ ಜೆಸಿ ಆಸ್ಪತ್ರೆಯನ್ನ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆ ಮಾಡುವ ಅವಕಾಶ ಇರಲಿಲ್ವೇ? ಇವತ್ತಿನ ಪರಿಸ್ಥಿತಿ ಜೆಸಿ ಆಸ್ಪತ್ರೆಯಲ್ಲಿ ಹೇಗಿದೆ ಎಂದು ಇವರು ಪರಿಶೀಲನೆಯನ್ನ ಮಾಡಿದ್ದಾರೆಯೇ? ತಾಯಿ ಮತ್ತು ಮಗುವಿನ ಆಸ್ಪತ್ರೆಗಾಗಿ ಮನವಿಯನ್ನ ಸಲ್ಲಿಸಿದ್ದು ಬಿಟ್ಟರೆ ಬೇರೇನೂ ಶಾಸಕರು ಮಾಡಲಿಲ್ಲ ಎಂದು ಆರೋಪಿಸಿದರು. ಈ ಇತ್ತೀಚೆಗೆ ಅವರ ಹೇಳಿಕೆಗಳಲ್ಲಿ ಇನ್ನೊಂದಿದೆ. ಜೆಸಿ ಹಾಸ್ಪಿಟಲ್ ಒಂದು ಅವಘಡ ಆಯ್ತು. ನಿಜವಾಗ್ಲೂ ಆ ಹೆಣ್ಣು ಮಗಳ ಸಾವಿಗೆ ನಾವೆಲ್ಲರೂ ಕಮ್ಮನಿ ಮಿಡಿಬೇಕು. ಅದು ವೈದ್ಯರ ನಿರ್ಲಕ್ಷ್ಯದಿಂದ ಆಯ್ತೋ ಅಥವಾ ಆಸ್ಪತ್ರೆಯಲ್ಲಿರುವ ಸೇವೆ ಫೆಸಿಲಿಟಿಗಳ ಕಡಿಮೆಯಿಂದ ಆಯ್ತೋ ಅಥವಾ ಬೇರೆ ಯಾವುದೇ ಕಾರಣಕ್ಕಾಯ್ತೋ, ಆದ್ರೆ ಜವಾಬ್ದಾರಿ ಸಮಾಜಕ್ಕೆ. ಯಾಕಂದ್ರೆ ಒಬ್ಬ ಬಾಣಂತಿ ಹೆಂಗಸಿನ ಸಾವು, ಬಾಣಂತಿ ಹೆಣ್ಣು ಮಗಳ ಸಾವು, ಅದು ನಿಜವಾಗ್ಲೂ ಸಮಾಜ ತಲೆ ತಗ್ಸ್ಬೇಕಾದ ವಿಚಾರ. ಯಾಕಂದ್ರೆ ಇಷ್ಟೆಲ್ಲ ಸ್ವಾತಂತ್ರ್ಯ ಬಂದು ಇಷ್ಟು ವರ್ಷ ಆದ್ಮೇಲೂ ಒಂದು ಆಸ್ಪತ್ರೆ, ತಾಲೂಕು ಆಸ್ಪತ್ರೆಯಲ್ಲಿ ಫೆಸಿಲಿಟಿಗಳು ಎಷ್ಟಿದೆ ಅನ್ನುವ ಒಂದು ಚರ್ಚೆ ಅಟ್ಲೀಸ್ಟ್ ಈಗ್ಲಾದ್ರೂ ಆದ್ರೆ ಸೂಕ್ತ ಸಂದರ್ಭ ಅಂತ ಅನ್ಸುತ್ತೆ. ನಮ್ಮ ಹತ್ರ ನಾನು ಒಂದಿಷ್ಟು ಜೆಸಿ ಆಸ್ಪತ್ರೆ ಬಗ್ಗೆನೆ ಮಾತಾಡಕ್ ಇಷ್ಟಪಡ್ತೀನಿ. ತಾಲೂಕು ಆಸ್ಪತ್ರೆಗಳು ಯಾವ ಲೆವೆಲ್ಗೆ ಇರಬೇಕು ಅನ್ನೋದನ್ನ ದಯವಿಟ್ಟು ಶಾಸಕರು, ಯಾಕಂದ್ರೆ ಇವ್ರು 25 ವರ್ಷ ಶಾಸಕರಾಗಿದ್ರು, ಕಳೆದ 5 ವರ್ಷ ಅವ್ರಿಗೆ ಗೃಹ ಮಂತ್ರಿಗಳಾಗಿಯೂ ಕೆಲಸ ಮಾಡಕ್ ಅವಕಾಶ ಸಿಕ್ಕಿತ್ತು. ಗೃಹ ಮಂತ್ರಿ ಅಂದ್ರೆ ಸರ್ಕಾರದ 2ನೇ ಹುದ್ದೆ ಆಗಿದ್ರಿಂದ ಇವರಿಗೆ ತುಂಬಾ ಅವಕಾಶಗಳಿರುತ್ತೆ ಎಲ್ಲಾ ವಿಭಾಗಗಳಲ್ಲೂ ಕೆಲಸ ಮಾಡಕ್ಕೆ. ಹಾಗಾಗಿ ಜೆಸಿ ಆಸ್ಪತ್ರೆಯನ್ನ ಮೇಲ್ದರ್ಜೆಗೇರಿಸಿ ಒಂದು ಸೂಪರ್ ಸ್ಪೆಷಾಲಿಟಿ ಮಾಡುವ ಅವಕಾಶ ಇವ್ರಿಗೆ ಇರ್ಲಿಲ್ವಾ? ಖಂಡಿತ ಇತ್ತು. ಹಾಗಾದ್ರೆ ಜೆಸಿ ಹಾಸ್ಪಿಟ್ಲಿನ ಇವತ್ತಿನ ಪರಿಸ್ಥಿತಿ ಹೆಂಗಿದೆ ಅದನ್ನ ಅವರು ಯಾವತ್ತಾದ್ರೂ ಹೋಗಿ ನೋಡಿದಾರ? ಬೆಳಿಗ್ಗೆ 10 ಗಂಟೆಗೆ ಎಲ್ಲ ಡಾಕ್ಟರ್ಸ್ ಬರ್ತಾರ? ಡಾಕ್ಟರ್ಗಳು ಎಲ್ಲರೂ ಅಲ್ಲಿದಾರ? ಯಾವ್ಯಾವ ಫೆಸಿಲಿಟಿ ಇದೆ? ಇವರು CSR ಫಂಡ್ಗಳಲ್ಲಿ ಏನೇನ್ ತಂದ್ರು ಅಥವಾ ಏನಾರು ತಂದಿದಾರ? ಎಲ್ಲವನ್ನು ಚರ್ಚೆ ಮಾಡಬೇಕಾದ ಸಮಯ ಇದು ಅಂತ ಅನ್ಸುತ್ತೆ. ಇವರ ಪಕ್ಷದವರೊಬ್ಬರು ಚುನಾವಣೆಗೆ ನಿಲ್ಲದವರು ಕೆಪಿಸಿಸಿ ಅಧ್ಯಕ್ಷರು ಹೇಗೆ ಆಗುತ್ತಾರೆ ಎಂದು ಪ್ರಶ್ನೆಯನ್ನ ಮಾಡುತ್ತಾರೆ. ಒಮ್ಮೆ ಗ್ರಾಮ ಪಂಚಾಯಿತಿ ಚುನಾವಣೆಗೆ ನಿಂತು ಠೇವಣಿ ಕಳೆದುಕೊಂಡಿರುವವರು ತಾಲೂಕಿನ ಬಿಜೆಪಿ ಅಧ್ಯಕ್ಷರಾಗುವುದಾದರೆ ಎಂಎಲ್ಸಿ ಹಾಗೂ ರಾಜ್ಯಸಭೆ ಸದಸ್ಯರಾಗಿರುವವರು ಕೆಪಿಸಿಸಿ ಅಧ್ಯಕ್ಷರಾಗಬಹುದಲ್ಲವೇ? ನರೇಂದ್ರ ಮೋದಿಯವರು ಮುಖ್ಯಮಂತ್ರಿಯಾಗುವ ಮೊದಲು ಯಾವ ಚುನಾವಣೆಗೆ ನಿಂತಿದ್ದರು? LK ಅಡ್ವಾಣಿರವರು ರಾಷ್ಟ್ರೀಯ ಅಧ್ಯಕ್ಷರಾಗಿರುವವರು ಯಾವ ಚುನಾವಣೆಗೆ ನಿಂತಿದ್ದರು? ನಿರ್ಮಲಾ ಸೀತಾರಾಮನ್ ರವರು ಹಣಕಾಸು ಸಚಿವರು ಆಗಿರುವವರು ಯಾವ ಚುನಾವಣೆಯಿಂದ ಗೆದ್ದಿತು ಎಂದು ಪ್ರಶ್ನೆಯನ್ನ ಮಾಡಿದ್ರು. ಇತ್ತೀಚೆಗೆ ಬಿಜೆಪಿ ಪಕ್ಷದ ತಾಲೂಕು ಅಧ್ಯಕ್ಷರಾದ ಹೆದ್ದೂರು ನವೀನ್ ರವರು ಚರ್ಚೆಗೆ ಬನ್ನಿ ಎಂದು ಚಾಲೆಂಜ್ ಹಾಕಿದ್ದಾರೆ. ಅಭಿವೃದ್ಧಿ ಕಾರ್ಯದ ವಿಷಯದಲ್ಲಿ ನಾವು ಎಂದಿಗೂ ರೆಡಿ ಇದ್ದೇವೆ. ಇವರು ಎಷ್ಟು ಹಕ್ಕುಪತ್ರಗಳನ್ನ ಕೊಟ್ಟಿದ್ದಾರೆ, ಕಿಮ್ಮನೆ ಅವರು ಎಷ್ಟು ಕೊಟ್ಟಿದ್ದಾರೆ ಎಂಬುದಾಗಿ ಚರ್ಚೆಗೆ ಬನ್ನಿ. 10 ವರ್ಷದಲ್ಲಿ ಕಿಮ್ಮನೆರವರು ಎಷ್ಟು ಮನೆಗಳನ್ನ ಕೊಟ್ಟಿದ್ದಾರೆ, ಕಿಮ್ಮನೆಯವರ ಕಾಲದಲ್ಲಿ ಆದ ರಸ್ತೆಗಳು ಎಷ್ಟು ಗುಣಮಟ್ಟದಲ್ಲಿವೆ, ನಿಮ್ಮ ಕಾಲದಲ್ಲಿ ಆದ ರಸ್ತೆಗಳು ಎಷ್ಟು ಗುಣಮಟ್ಟದಲ್ಲಿವೆ, ಚರ್ಚೆ ಮಾಡೋಣ. ನಿಮ್ಮ ಸವಾಲಿಗೆ ನಾವು ಸದಾ ಸಿದ್ಧ ಎಂದರು. ಇಂದಿರಾ ಕ್ಯಾಂಟೀನ್ ಕಾಂಗ್ರೆಸ್ನ ಫ್ರಾಡ್ ಸ್ಕೀಮ್ ಎಂದು ಆರದ ಜ್ಞಾನೇಂದ್ರ ಅವರು ಹೇಳುತ್ತಾರೆ. ಇಂದಿರಾ ಕ್ಯಾಂಟೀನ್ ಕಟ್ಟಡ ಕಾಂಟ್ರಾಕ್ಟರ್ ತಪ್ಪಿನಿಂದ ಸೋರುತ್ತಿದ್ದರೆ ಈ ಸ್ಕೀಮ್ ಫ್ರಾಡ್ ಹೇಗೆ ಆಗುತ್ತದೆ? ಗ್ರಾಮೀಣಾಭಿವೃದ್ಧಿ ಭವನ, ಅಗ್ನಿಶಾಮಕ ಠಾಣೆ, ಪೊಲೀಸ್ ವಸತಿ ಗೃಹಗಳು ಸೋರುತ್ತಿವೆ ಎಂದು ಎಲ್ಲಾ ಪತ್ರಿಕೆಗಳಲ್ಲಿ ಬಂದಿದ್ದವು. ಹಾಗಿದ್ದರೆ ಅವುಗಳೆಲ್ಲ ಫ್ರಾಡ್ ಸ್ಕೀಮ್ಗಳೇ. ಕೇವಲ ದ್ವೇಷವನ್ನೇ ಬಿತ್ತಿ ದ್ವೇಷದ ಭಾಷಣ ಮಾಡಿದರೆ ತೀರ್ಥಹಳ್ಳಿಗೆ ಯಾವುದೇ ಫಲ ಸಿಗುವುದಿಲ್ಲ. ಶಾಸಕರು ತಮ್ಮ 40 ವರ್ಷದ ರಾಜಕಾರಣದಲ್ಲಿ ನೆನಪಿಟ್ಟುಕೊಳ್ಳುವ ಯಾವುದಾದರೂ ಒಂದು ಕೆಲಸ ತೀರ್ಥಹಳ್ಳಿ ಕ್ಷೇತ್ರಕ್ಕೆ ಮಾಡಿದ್ದಾರೆಯೇ? ಕೇವಲ ಕಾಂಗ್ರೆಸ್ ಅನ್ನ ದೋಷಿಸುವುದು ಇವರ ಕೆಲಸವೇ ಆಗಿದೆ ಎಂದರು. ತೀರ್ಥಹಳ್ಳಿಯ ಶಾಸಕರು ತಮ್ಮ ಮಗನಿಗೆ ಒಂದು ಧಾರ್ಮಿಕ ಜಾಗವನ್ನ ರಿಜಿಸ್ಟರ್ ಮಾಡಿರುವುದನ್ನ ನೈತಿಕವಾಗಿ ವಿರೋಧಿಸುತ್ತೇವೆ. ಈ ವಿಚಾರದಲ್ಲಿ ನಾವು ಸರ್ಕಾರಕ್ಕೆ ತನಿಖೆ ನಡೆಸಲು ಆಗ್ರಹಿಸುತ್ತೇವೆ. ಒಂದು ಧಾರ್ಮಿಕ ಕೇಂದ್ರದ ಜಾಗವನ್ನ ಇವರು ತೆಗೆದುಕೊಂಡಿರಬಹುದು, ಆದರೆ ಅದನ್ನ ಧಾರ್ಮಿಕ ಬಳಕೆಗೆ ಬಳಸಬೇಕು. ರಾಮೇಶ್ವರ ದೇವಸ್ಥಾನದ ಜಾಗ ಲೀಗಲ್ ಆಗಿ ಸಿಗುತ್ತದೆ ಎಂದಾದರೆ ಶಾಸಕರು, ಬಿಜೆಪಿ ಅಧ್ಯಕ್ಷರು ರಿಜಿಸ್ಟರ್ ಮಾಡಿಕೊಳ್ಳುತ್ತಾರೆಯೇ? ಬಿಂಟ್ಲಾದ ಆ ಜಾಗದಲ್ಲಿ ಅವರು ದೇವಸ್ಥಾನಕ್ಕೆ ಕಟ್ಟಿದರೆ ನಾವು ಸಹ ಚಂದವನ್ನ ಎತ್ತಿ ಸಹಕರಿಸುತ್ತೇವೆ ಎಂದರು. ಇಂದಿರಾ ಕ್ಯಾಂಟೀನು ಕಾಂಗ್ರೆಸ್ಸಿನ ಫ್ರಾಡ್ ಸ್ಕೀಮ್ ಅಂತ ನನಗೆ ಒಂದು ಅರ್ಥ ಆಗ್ಲಿಲ್ಲ. ಶಿವಮೊಗ್ಗ ಜಿಲ್ಲೆಯಲ್ಲಿ ಇಂದಿರಾ ಕ್ಯಾಂಟೀನ್ ಎಲ್ಲ ಊರಲ್ಲೂ ವರ್ಕ್ ಆಗ್ತಾ ಇದೆ. ಸಮರ್ಥವಾಗಿ ದಮನಿತರಿಗೆ, ಬಡವರಿಗೆ, ಸಂಕಷ್ಟದಲ್ಲಿರೋರಿಗೆ ಊಟವನ್ನು ಸಮರ್ಥವಾಗಿ ಒದಗಿಸ್ತಾ ಇದೆ. ಇಂದಿರಾ ಕ್ಯಾಂಟೀನಿನ ಯಾವುದೋ ಕಟ್ಟಡದಲ್ಲಿ, ತೀರ್ಥಹಳ್ಳಿಯಲ್ಲಿ ಯಾವ ಕಟ್ಟಡದಲ್ಲಿ ಕಾಂಟ್ರಾಕ್ಟರ್ ತಪ್ಪಿಂದನೋ ಅಥವಾ ಇನ್ನೇನೋ ಸೋರ್ತಾ ಇದ್ರೆ, ಅದು ಏನೇ ಕ್ವಾಲಿಟಿ ಕಡಿಮೆ ಆಗಿದೆ, ಅದಕ್ಕೆ ಇಂದಿರಾ ಕ್ಯಾಂಟೀನ್ ಫ್ರಾಡ್ ಸ್ಕೀಮ್ ಹೆಂಗಾಗುತ್ತೆ?
ಹಾಗಾದ್ರೆ ಗ್ರಾಮೀಣಾಭಿವೃದ್ಧಿ ಭವನ ಹೋದ ವರ್ಷ ಸುವರಿದು ಇಡೀ ಎಲ್ಲ ಪತ್ರಿಕೆಗಳಲ್ಲೂ ಬಂತಲ್ಲ, ಗ್ರಾಮೀಣಾಭಿವೃದ್ಧಿ ಭವನ ಫ್ರಾಡ್ ಸ್ಕೀಮಾ? ಅಗ್ನಿಶಾಮಕ ದಳದ ಬಿಲ್ಡಿಂಗ್ ಸೋರ್ತಾ ಇತ್ತಲ್ಲ, ಅದು ಫ್ರಾಡ್ ಸ್ಕೀಮಾ? 100 ಕಟ್ಟಡಗಳು ಅದನ್ನ ಒಬ್ಬರೇ ಕಾಂಟ್ರಾಕ್ಟರ್ಗೆ J4 ಇಂದ ವಿನಾಯಿತಿ ನೀಡಲಾಗಿದೆ, ಅದು ಫ್ರಾಡ್ ಸ್ಕೀಮು ಅಂತಾರೆ. ಅದು ಫ್ಯಾಬ್ರಿಕೇಟೆಡ್ ಗೋಡೆಗಳನ್ನ ಒಂದೇ ಸಾರಿ ತರುವ ವ್ಯವಸ್ಥೆಯಲ್ಲಿ ಮಾಡಿದ್ದಾರೆ. ಹಾಗಾದ್ರೆ ಪ್ರತಿ ಗ್ರಾಮ ಪಂಚಾಯತಿಗೆ ವಾಹನಗಳನ್ನ ಇವ್ರು ಸೆಂಟ್ರಲ್ ಇದ್ರಲ್ಲಿ ತಂದ್ರಲ್ಲ, ಅದು ಫ್ರಾಡ್ ಸ್ಕೀಮ್ ಆಗಿತ್ತಾ? ಹಾಗಾದ್ರೆ ಈಶ್ವರಪ್ಪನವರು ಮತ್ತೆ ಶಾಸಕರಿಗೆಲ್ಲರಿಗೆ ಅದರಲ್ಲಿ ಪಾಲಿತ್ತ? ಹೇಳುವ ಹೇಳಿಕೆಗಳಿಗೆ ಇವರು ಸಭೆಗಳ ಆಶಯಗಳನ್ನ ಮುರಿದು ಹಾಕಿ ಹೇಳುವ ಹೇಳಿಕೆಗಳು ಬರೀ ಕಾಂಗ್ರೆಸ್ ಅನ್ನು ದೂಷಿಸ್ಬಿಡ್ತೀನಿ, ಕಾಂಗ್ರೆಸ್ ಅನ್ನು ಒಂದು ವಿಲನ್ ಮಾಡ್ತೀನಿ ಅನ್ನುವ ಪ್ರಯತ್ನ ಮಾಡೋದು ಕಾರ್ಯಕ್ರಮಗಳ ಸದುದ್ದೇಶಗಳನ್ನು ಕೊಲ್ತಾ ಇದೆ. ತೀರ್ಥಹಳ್ಳಿಲಿ ದ್ವೇಷವನ್ನೇ ಬಿತ್ತಿ, ಯಾವತ್ತು ದ್ವೇಷವನ್ನು ಬಿತ್ತಿ ಏನೋ ಪ್ರೀತಿಯ ಫಲ ಪಡೆಯಕ್ಕಾಗಲ್ಲ, ಬೇವನ್ ಬಿತ್ತಿ ಮಾವನ್ ಪಡೆಯಕ್ಕಾಗಲ್ಲ. ಇವ್ರು ಈ ತರ ಸುಮ್ಮನೆ ಎಲ್ಲ ಸದುದ್ದೇಶಗಳನ್ನು ಹಾಳು ಮಾಡಿ ದ್ವೇಷದ ಭಾಷಣನೇ ಮಾಡ್ತಾ ಇದ್ರೆ ಯಾವ ಫಲವನ್ನು ತೀರ್ಥಹಳ್ಳಿ ಪಡೆಯೋದಿಲ್ಲ. ರಿಸರ್ವೇಶನ್ ಕಾನ್ಸ್ಟಿಟ್ಯೂನ್ಸಿ ಅದು ಬಯಲುಸೀಮೆ, ಬರ್ಡ್ ಸೀಮೆ, ಅಲ್ಲಿಯ ಡಿಗ್ರಿ ಕಾಲೇಜಿನ ಫೋಟೋ. ಇದು ಅಲ್ಲಿಯ ಡಿಗ್ರಿ ಕಾಲೇಜಿನ, ಒಂದು ಡಿಗ್ರಿ ಕಾಲೇಜ್, ಎರಡಿದೆ, ಅದರಲ್ಲಿ ಒಂದು ಡಿಗ್ರಿ ಕಾಲೇಜಿನ ಫೋಟೋ, ಒಂದು ಡಿಗ್ರಿ ಕಾಲೇಜಿನ ಫೋಟೋ. ಅದ್ರ ಜೊತೆಗೆ ಅಲ್ಲಿಯ ಇಂಜಿನಿಯರಿಂಗ್ ಕಾಲೇಜಿನ ಫೋಟೋ, ಸರ್ಕಾರಿ ಇಂಜಿನಿಯರಿಂಗ್ ಕಾಲೇಜಿನ ಫೋಟೋ. ಸರಿ ಸರಿ, ಸರ್ಕಾರಿ ಇಂಜಿನಿಯರಿಂಗ್ ಕಾಲೇಜಿನ ಫೋಟೋ. ಅಲ್ಲಿಯ GTTC ಅಂದ್ರೆ ಗವರ್ಮೆಂಟ್ ಟೂಲ್ ಕಿಟ್ ಅಂಡ್ ಟ್ರೈನಿಂಗ್ ಕಾಲೇಜ್ ಅಂತ ಮಾಡಿದ್ದಾರೆ. ಎಲ್ಲ ಮಕ್ಕಳ ಡಿಪ್ಲೊಮಾ ಜೊತೆಗೆ ಡೈರೆಕ್ಟ್ ಇಕ್ವಿಪ್ಮೆಂಟ್ಸ್ ಬಗ್ಗೆ, ಮೆಷಿನ್ಸ್ ಬಗ್ಗೆ ಕಲಿಯಕ್ಕೆ ಗವರ್ಮೆಂಟ್ ಟೂಲ್ಸ್ ಅಂಡ್ ಟ್ರೈನಿಂಗ್ ಕಾಲೇಜ್ ಅಂತ ಮಾಡಿದ್ದಾರೆ, GTTC ಕಾಲೇಜಿನ ಫೋಟೋ. ಅದ್ರ ಜೊತೆಗೆ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್, ಈ ನಾಡಿನ, ಈ ದೇಶದ ಹೆಮ್ಮೆಯ ಸಂಸ್ಥೆಯ ಮತ್ತು HAL ನ ಜಂಟಿ ನೇತೃತ್ವದಲ್ಲಿ ರಿಸರ್ಚ್ ಅಂಡ್ ಡೆವಲಪ್ಮೆಂಟ್ ಸೆಂಟರ್ ಮಾಡಿದ್ದಾರೆ. ಚಳ್ಳಕೆರೆ ಸರ್, ಚಿತ್ರದುರ್ಗ ಜಿಲ್ಲೆ ಚಳ್ಳಕೆರೆ MLA T ರಘುಮೂರ್ತಿ ಅವರು. ಇಷ್ಟೆಲ್ಲ ಸಾಧನೆಯನ್ನು ಒಂದು ST ರಿಸರ್ವೇಶನ್ ಕಾನ್ಸ್ಟಿಟ್ಯೂನ್ಸಿಲಿ ಒಂದು ಸಾರಿಯೂ ಮಂತ್ರಿಯಾಗದ ಒಬ್ಬ ಶಾಸಕರು ಮಾಡ್ಬೋದಾದ್ರೆ 5 ಬಾರಿ ಅವಕಾಶ ಸಿಕ್ತು. 5 ಬಾರಿ ಅವಕಾಶ ಸಿಕ್ಕಿದೆ. 5 ಬಾರಿ ಅವಕಾಶ ಸಿಕ್ಕು ಒಂದು ಬಾರಿಗೆ ಫುಲ್ ಟರ್ಮ್ ಗೃಹ ಮಂತ್ರಿಯಾಗಿ ಸರ್ಕಾರದ ಬೇಕಾದ್ರೆ ಇವರದ್ದೇ ಆರೋಪ ಇದ್ರಲ್ಲಿ ಗ್ಯಾರಂಟಿ ಯೋಜನೆಗಳೆಲ್ಲ ಬಂದಿರೋದ್ರಿಂದ ಸರ್ಕಾರಕ್ಕೆ ಅಭಿವೃದ್ಧಿ ಕೊಟ್ಟು, ಅವಾಗ ಯಾವ ಗ್ಯಾರಂಟಿ ಯೋಜನೆಗಳು ಇರ್ಲಿಲ್ಲ. ಜನರಿಗೆ ದುಡ್ಡು ಡೈರೆಕ್ಟ್ ಕೊಡುವ, ಅವರ ಆರ್ಥಿಕ ಪುನಶ್ಚೇತನಕ್ಕೆ ಮಾಡಂತ ಗ್ಯಾರಂಟಿ ಯೋಜನೆಗಳಿರ್ಲಿಲ್ಲ. ಇವರಿಗೆ 4 ವರ್ಷ ಸಿಕ್ಕಿತ್ತಲ್ಲ ಅವಕಾಶ. ಒಂದು ಇಂಜಿನಿಯರಿಂಗ್ ಕಾಲೇಜ್ ಮಾಡ್ಬೋದಿತ್ತಲ್ಲ ತೀರ್ಥಹಳ್ಳಿಲಿ, ಒಂದು ಮೆಡಿಕಲ್ ಕಾಲೇಜು, ಒಂದು ಇಂಜಿನಿಯರಿಂಗ್ ಕಾಲೇಜು, ಒಂದು ಟ್ರೈನಿಂಗ್ ಸೆಂಟರ್, ಒಂದು ಸಂಶೋಧನಾ ಕೇಂದ್ರ, ಇಂದ ಕೃಷಿ ಕಾಲೇಜು, ಯಾವ್ದಾದ್ರು ಇವ್ರು ಗೃಹ ಮಂತ್ರಿಯಾಗಿ ಇವರಿಗೆ ಒಂದು ಯೂನಿವರ್ಸಿಟಿಯನ್ನು ತರುವ ಅವಕಾಶವನ್ನು ತೀರ್ಥಹಳ್ಳಿಗೆ ತರಬಹುದಿತ್ತಲ್ಲ. ಮೀಡಿಯಾ 9 ಕನ್ನಡ ನಿರ್ಭೀತಿಯಿಂದ ನಿಮ್ಮ ಜೊತೆಗಾರ.